ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಇವತ್ತು ವೈಕುಂಠ ಏಕಾದಶಿಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಚಿತ್ರದುರ್ಗದಲ್ಲಿರುತ್ತೆ ಸ್ನೇಹಿತರೆ. ಇದು ಆನೆಬಾಗಿಲು ಹತ್ತಿರ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸ್ನೇಹಿತರೆ. ಇಲ್ಲಿ ಚಿತ್ರದುರ್ಗದಲ್ಲಿ ಇವತ್ತು ಜನವರಿ 10ನೇ ತಾರೀಕು ಸ್ನೇಹಿತರೆ, ಶ್ರೀ ವಿಷ್ಣು ದೇವಸ್ಥಾನವನ್ನು ನಾವು ದೇವಸ್ಥಾನದಲ್ಲಿ ಆರಾಧಿಸುವ ಸ್ನೇಹಿತರೆ. ಶ್ರೀ ವಿಷ್ಣುವಿನ ಒಂದು ಏಕಾದಶಿಯನ್ನು ನಾವು ಇಲ್ಲಿ ಕಣ್ತುಂಬಿಕೊಳ್ಳೋಣ. ಶ್ರೀ ವಿಷ್ಣು ದೇವರನ್ನು ನಾವು ಸ್ಮರಿಸೋಣ ಸ್ನೇಹಿತರೆ. ವೈಕುಂಠ ಏಕಾದಶಿಯ ವಿಶೇಷತೆ ಏನೆಂದರೆ ಸ್ನೇಹಿತರೆ, ಧನುರ್ಮಾಸದಲ್ಲಿ ಬರುವ ಏಕಾದಶಿಯನ್ನು ನಾವು ಏಕಾದಶಿ ತಿಥಿಯನ್ನು ವೈಕುಂಠ ಏಕಾದಶಿ ತಿಥಿಯನ್ನು ಧನುರ್ಮಾಸದಲ್ಲಿ ಬರುವ ಏಕಾದಶಿಯನ್ನು ಸ್ನೇಹಿತರೆ ಹೆಸರಿನಿಂದ ಕರೆಯುತ್ತಾರೆ ಸ್ನೇಹಿತರೆ. ತುಂಬ ಜನ ಸಾಲು ನಿಂತಿದ್ದಾರೆ ದೇವರ ಒಂದು ದರ್ಶನವನ್ನು ಪಡೆಯಲಿಕ್ಕೆ. ಧನುರ್ಮಾಸದಲ್ಲಿ ಬರುವ ಶುದ್ಧ ಏಕಾದಶಿಯನ್ನು ತಿಥಿಯನ್ನು ವೈಕುಂಠ ಏಕಾದಶಿ ತಿಥಿ ಅಥವಾ ಮುಕ್ಕೋಟಿ ಏಕಾದಶಿ ತಿಥಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ಸ್ನೇಹಿತರೆ. ತುಂಬ ಜನ ಕೇವಲಿದ್ದಾರೆ ಸ್ವಾಮಿಯ ಒಂದು ದರ್ಶನವನ್ನು ಪಡೆಯಲಿಕ್ಕೆ ಸ್ನೇಹಿತರೆ. ಇದರ ವಿಶೇಷತೆಯನ್ನು ತುಂಬ ಇದೆ ಸ್ನೇಹಿತರೆ. ಈ ಏಕಾದಶಿ ದಿನ ಉಪವಾಸ ಇದ್ದರೆ 3 ಕೋಟಿ ಏಕಾದಶಿ ದಿನ ಉಪವಾಸ ಇದ್ದ ಫಲ ಸಿಗುತ್ತಂತೆ ಸ್ನೇಹಿತರೆ. ಏಕಾದಶಿ ದಿನ ಉಪವಾಸ ಇದ್ದರೆ ವೈಕುಂಠ ಏಕಾದಶಿ ದಿನ. ಮತ್ತು ಇದರ ಮಹತ್ವ ತುಂಬ ಇದೆ ಸ್ನೇಹಿತರೆ. ಈ ದಿನ ಸತ್ತರೆ, ಅಂದರೆ ಏಕಾದಶಿ ದಿನ ಸತ್ತರೆ ಸೀದಾ ನಾವು ಸ್ವರ್ಗಕ್ಕೆ ಹೋಗ್ತೀವಂತ ಹೇಳ್ತಾರೆ ಸ್ನೇಹಿತರೆ. ಸ್ವರ್ಗದ ಬಾಗಿಲನ್ನು ತೆರೆಯುತ್ತದೆ ಅಂತೆ ಈ ದಿನ ಸತ್ತವರನ್ನು ಅಂತ ಹೇಳ್ತಾರೆ ಸ್ನೇಹಿತರೆ. ತುಂಬ ವಿಶೇಷವಾದ ದಿನ ಅಂತ ಇದು. ತುಂಬ ಜನ ಸೇರಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆನೆಬಾಗಿಲ ಹತ್ರ ಇರೋದು ಚಿತ್ರದುರ್ಗದಲ್ಲಿ. ಮತ್ತು ಸ್ನೇಹಿತರೆ, ಈ ದಿನ ನಾವು ಅನ್ನವನ್ನು ಸೇವಿಸಬಾರದು ಸ್ನೇಹಿತರೆ. ಹಾಗೂ ಅನ್ನ ಕೂಡ ನಾವು ನೀಡಬಾರದಂತೆ. ಅನ್ನದಲ್ಲಿ ಏಕಾದಶಿ ದಿನ ಮುರಾಸುರ ಎಂಬ ರಾಕ್ಷಸನು ವಾಸವಿರುತ್ತಾನೆ ಸ್ನೇಹಿತರೆ. ಈ ಮುಕ್ಕೋಟಿ ಏಕಾದಶಿ ದಿನದಲ್ಲಿ ಸಾಕ್ಷಾತ್ ಶ್ರೀ ವಿಷ್ಣು ದೇವರು ಶ್ರೀದೇವಿ ಭೂದೇವಿ ಸಮೇತ ಗರುಡ ವಾಹನದ ಮೇಲೆ ವೈಕುಂಠದಲ್ಲಿ ಉತ್ತರ ದ್ವಾರದ ಮೂಲಕ ದರ್ಶನವನ್ನು ನೀಡ್ತಾರಂತೆ ಸ್ನೇಹಿತರೆ. ಈ ಸಮಯದಲ್ಲಿ ಮುಕ್ಕೋಟಿ ದೇವರು ಕೂಡ ವಿಷ್ಣು ದೇವರ ಒಂದು ದರ್ಶನವನ್ನು ಮಾಡ್ಕೊಳ್ತಾರಂತೆ ಸ್ನೇಹಿತರೆ. ತುಂಬ ವಿಶೇಷವಾದ ಅದಕ್ಕೆ ತುಂಬ ಜನ ಉಪವಾಸವಿದ್ದು ಈ ವ್ರತವನ್ನು ಮಾಡ್ತಾರೆ ಸ್ನೇಹಿತರೆ. ನಾವು ನೋಡಿದ್ದೀವಿ ಶ್ರೀ ವಿಷ್ಣುವಿನ ಒಂದು ದರ್ಶನವನ್ನು ಪಡ್ಕೊಂಡು ಅಂತ ಬರುವ ಸ್ನೇಹಿತರೆ ತುಂಬ ಜನ ಇದ್ದಾರೆ. ಒಂದು ವಿಶೇಷವಾದ ಅದಕ್ಕೆ ಮತ್ತೆ ಬಂದಿದ್ದೀವಿ. ತುಂಬ ಜನ ಇದ್ದಾರೆ. ಕ್ಯೂವಲ್ಲೇ ತುಂಬ ಜನ ನಿಂತಿದ್ರು ಸ್ನೇಹಿತರೆ. ನೋಡಿದ್ರಲ್ಲ ಅವಾಗೆಲ್ಲ ಅಷ್ಟು ಸಾಕಾಗಿತ್ತು. ಬೆಳಿಗ್ಗೆಯಿಂದ ನಿಂತ್ಕೊಂಡು ತುಂಬ ಜನ ಎಷ್ಟು ಚೆನ್ನಾಗಿ ಗೋವಿಂದ 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 ಗೋವಿಂದ. ವೈಕುಂಠ ಏಕಾದಶಿಯ ಪ್ರಯುಕ್ತ ಸ್ವಾಮಿಯ ಶ್ರೀ ವಿಷ್ಣು ವಿಶೇಷ ಅಲಂಕಾರ ನಾವು ನೋಡ್ಕೊಂಡು ಬರೋಣ ಸ್ನೇಹಿತರೆ. ತುಂಬ ಚೆನ್ನಾಗಿ
ಬನ್ನಿ ಬನ್ನಿ ಮುಂದೆ ಬನ್ನಿ. ಬಾ ಬಾ ಮುಂದೆ ಬನ್ನಿ. ಹಿಂದಿಗೆ ಬಂದ. ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡ್ತಾರೆ. ವಿಘ್ನೇಶ್ವರನಿಗೆ ದರ್ಶನ ಮಂಗಳಾರತಿ ತಗೊಂಡು ನವಗ್ರಹಕ್ಕೆ ಪ್ರದಕ್ಷಿಣೆ ಮಾಡ್ಕೊಂಡು ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ತುಂಬ ಜನ ಸೇರಿದ್ದಾರೆ. ಇವತ್ತು ವಿಶೇಷವಾದ ದಿನ, ಏಕಾದಶಿ ಇರುವುದರಿಂದ, ವೈಕುಂಠ ಏಕಾದಶಿ ಇರುವುದರಿಂದ ತುಂಬ ಜನ ಬಂದಿದ್ದಾರೆ. ನವಗ್ರಹ ಸುತ್ತಿದ ಮೇಲೆ ಹರಳೆ ಕಟ್ಟುವ ಪ್ರದಕ್ಷಿಣೆ ಹಾಕಿದ್ವಿ. ಈ ಕಡೆ ಎಲ್ಲ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ಸ್ನೇಹಿತರೆ. ಚೆನ್ನಾಗಿತ್ತು. ಏಕಾದಶಿ
ದಿನ ವಿಶೇಷವಾದ ಪೂಜೆಗಳನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ದೇವರು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಾಮಿಯ ಒಂದು ದರ್ಶನವನ್ನು ಮಾಡ್ಕೊಂಡ್ಬಂದ್ವಿ ಸ್ನೇಹಿತರೆ. ವೈಕುಂಠ ಏಕಾದಶಿಯ ದರ್ಶನ ಆಯಿತು ಸ್ನೇಹಿತರೆ. ಶ್ರೀ ವಿಷ್ಣು ದೇವರ ದರ್ಶನ ಆಯಿತು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಧನ್ಯವಾದಗಳು ಸ್ನೇಹಿತರೆ.